ಈಗ ಸರಳೀಕರಣ ಪೂರ್ಣ ಸಂಖ್ಯೆ ಅನ್ನೋದ ಇನ್ನು ಪೂರ್ಣ ಸಂಖ್ಯೆ ಬಂತಾರೆ ಭಿನ್ನ ರಾಶಿಗಳು ಚಾಲು ಆಗ್ತಾ ಬರ್ಬರ್ತಾ. ಚೆನ್ನಾಗಿ ಮಾಡ್ರಿ, ಲಕ್ಷ ಕೊಟ್ಟು ಮಾಡ್ರಿ, ತಿಳ್ಕೊರಿ. ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡು ಮಾಡೋದಿರ್ತದ. ಎಲ್ಲರೂ ಮಾಡೋದಾದ್ರೆ ವಿಡಿಯೋ ಆನ್ ಮಾಡ್ರಿ. ಈಗ ಸದ್ಯ ನಾವು ಯಾವ ಕಂಸನ್ನು ಬಿಡಿಸ್ಕೋಬೇಕು? ದುಂಡು ಕಂಸನ್ನು ಬಿಡಿಸ್ಕೋಬೇಕು. ಬಾಯಲ್ಲೇನೆ ಬರ್ತಾವೆ ಸಣ್ಣ ಹಾಕಿದ ಅಂಕಿಗಳನ್ನು. ಯಾಕಂದ್ರೆ ನಮಗೆ ಆ ಕಂಸಗಳನ್ನು ಆವರಣಗಳನ್ನು ಬಿಡಿಸೋದು ಕಲಿಬೇಕಾಗ್ಯದ. ನಾವು ಗಣಿತ ಮಾಡ್ತೇವೆ, ಆದರೆ ಆವರಣಗಳನ್ನು ಹೆಂಗೆ ತಕ್ಕೋಬೇಕು, ಯಾವ ಪದ್ಧತಿ ಪ್ರಕಾರ ಮುಂದೆ ನಿಮಗೆ ದೊಡ್ಡ ದೊಡ್ಡ ಸರಳೀಕರಣಗಳು ಆಗಿ ಹೋಗ್ಯಾವ. ಈಗ ನಿಮಗೆ ಇವು ಸರಳ ಕಲ್ತಾರೆ ಅಂದ್ರೆ ಮುಂದೆ ನೀವು ತಳಗೆ ಹೆಂಗೆ ಹೋಗ್ತಿರ್ಲ, ಯೂಟ್ಯೂಬ್ ಮ್ಯಾಲೆ ಸರ್ದಂಗೆ ತಳಗೆ ಹೋದಂಗೆ ಬಿರಿ ಗಣಿತಿರ್ತಾವೆ. ಆದ್ರೆ ಮ್ಯಾಲಿನ ಸರಳ ಲೆಕ್ಕ ನೀವು ಕಲ್ಕೋತ ಬಂದ್ರಿ ಅಂತಂದ್ರೆ ತಳಗಿನ ಏನಿರ್ತಾವ, ಬಿರಿ ಇರ್ತಾವ, ನಿಮಗೆ ಈಜಿ ತಿಳಿತದ. ಅದಕ್ಕೆ ಈಗ ಲಕ್ಷ ಕೊಟ್ಟು ನೋಡ್ರಿ. ಈಗ ಮುಂದಿನ ಅನುಕೂಲ ನಂಬರ್ ಏನದಲ್ಲ, ಎಲ್ಲ ಬೇಸಿಕ್ ಅಭ್ಯಾಸ ಬಂದ್ಬಿಡ್ತದೆ. ಎಲ್ಲ ಭಿನ್ನ ರಾಶಿ, ಲಸ ಮಸ, A to Z, ಏರಿಕೆ ಕ್ರಮ ಇಳಿಕೆ ಕ್ರಮ ಎಲ್ಲ ಕಲ್ತು ಬಿಡ್ತೀರಿ. ಈಗ ಮುಂದಿನ ಅನುಕೂಲ ನಂಬರ್ ಏರಿಕೆ ಕ್ರಮ ಇಳಿಕೆ ಕ್ರಮ, ಯಾವ್ದು ದೊಡ್ಡದು, ಭಿನ್ನ ರಾಶಿ ಯಾವ್ದು ದೊಡ್ಡದು, ಯಾವ್ದು ಸಣ್ಣದು, ಆ ಅಭ್ಯಾಸ ಮುಂದಿನ ಅನುಕೂಲ ನಂಬರ್ ಬರ್ತದೆ. ಅದರೊಳಗೆ ನೀವು ಭಿನ್ನ ರಾಶಿಗಳನ್ನು ಕಲ್ತಿರ್ತೀರಿ. ಮತ್ತಿದ ತೀರ ಸರಳ ಆಗ್ತದೆ. ನೀವು ಮುಂದೆ ಹೋದಂಗ ಕಲ್ತು ಹಿಂದೆ ಬರ್ರಿ, ನಿಮಗೆ ಭಾಳ ಸರಳ ಆಗ್ತದೆ. ಎಲ್ಲರೂ ಲಕ್ಷ ಕೊಟ್ಟು ನೋಡಿ. ಇಲ್ಲಿ ಅದಕ್ಕೆ ಯಾವ್ದಾಗ್ತದೆ? 6 1 ಆಗ್ತದೆ, 1 7 ಆಗ್ತದೆ. 6 1 7, 7ರಾಗ 5 ಆದರೆ ಎಷ್ಟು? 2. ಅದನ್ನು ಸರಿಯಾಗಿ ಹಚ್ಕೋರಿ. ಹೆಂಗೆ ಹಚ್ತದೆ ನೋಡಿ. 16 ಮೈನಸ್ ಚೌಕಾಂಶ 8 ಮೈನಸ್ ಪುಷ್ಪಾವರಣ 3 ಪ್ಲಸ್ 4 ಪ್ಲಸ್ ಇದ್ರ ಉತ್ತರ ಏನು ಬಂದದ? 6 1 7, 7ರಾಗ 5 ಆದರೆ 2, ಮುಂದೆ 2 ಅದ. ಮುಂದಿನ ಕಂಸ ಏನದ? ಪುಷ್ಪಾವರಣದ, ಮುಂದೆ ಚೌಕಾವರಣ. ಈಗ ಈ ಕ್ರಿಯೆ ಮಾಡ್ಕೋಬೇಕು. ಈಗ ನೀವು ಈ ಕ್ರಿಯೆಯನ್ನು ನೋಡಿ. 4 1 3 7, 7 2 9, 9ರಾಗ 2 ಆದರೆ ಎಷ್ಟು? 7 ನೋಡಿ. 16 ಮೈನಸ್ ಚೌಕಾಂಶ 8 ಮೈನಸ್ 4 3 7, 7 2 9, 9ರಾಗ 2 ಆದರೆ 7, ಚೌಕಾಂಶ ಪೂರ್ತಿ. ಚೌಕಾಂಶ ತಕ್ಕೊರಿ. 16 ಮೈನಸ್ 8ರಾಗ 7 ಆದ್ರೆ 1, 16ರಾಗ 1 ಆದ್ರೆ 15. ಎಷ್ಟು ಸರಳ ಬರ್ತಾವೆ ನೋಡ್ರಿ. ಈ ಅಭ್ಯಾಸನ ಕಲಿಯೋದ್ರಿಂದ ಐಸಿ ಅಭ್ಯಾಸ ಬರ್ತದೆ ನಿಮಗೆ. ನೋಡ್ರಿ, ಎಲ್ಲ ಲೆಕ್ಕಗಳು ಬರ್ತಾವ ನಿಮಗೆ ಮುಂದೆ. 3 ಪೂರ್ಣಾಂಕ 1 3 ಪ್ಲಸ್ 5 6 ಇದನ್ನ ಹೆಂಗೆ ಮಾಡೋದು ಮಾಡ್ರಿ ನೀವು. 3 ಪೂರ್ಣಾಂಕ 1 3 ಪ್ಲಸ್ 5 6 ದುಂಡು ಕಂಸ ಮಧ್ಯಾಂತರ ಮೈನಸ್ 2 ಪೂರ್ಣಾಂಕ 2 3 ಮೈನಸ್ 1 ಪೂರ್ಣಾಂಕ 3 4. ಈಗ ಇದನ್ನ ಬಂದು ಉತ್ತರದಾಗ ಇದನ್ನು ಕೇಳಿರಿ, ಈ ಉತ್ತರದಾಗ ಇದನ್ನು ಕೇಳಿರಿ. ಇದು ದೊಡ್ಡದಾತು ಅಂದ್ರೆ ಅದು ಸಣ್ಣದಾತು ಅಂದ್ರೆ ಮೈನಸ್ ಬರೋದಿಲ್ಲ. ಮತ್ತು ಇದು ಸಣ್ಣದಾಗ ಅದು ಮೈನಸ್ ದೊಡ್ಡ ಅಂಕಿ ಬಂತಾರೆ, ಮೈನಸ್ ಉತ್ತರದಾಗ ಇಟ್ಬಿಡ್ಬೇಕು. ಈಗ ನಾವು 3 3 9 1 ಮಾಡ್ತಿದ್ರೆ ಮಾಡ್ರಿ. ನಾ ದೂರ ಸರ್ದನು ನೋಡ್ರಿ. ಇಂಥ ಸರಳ ಲೆಕ್ಕಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದ ವಿಡಿಯೋ. 3 3 9 1 10 3 ಪ್ಲಸ್ 5 6. ಇದನ್ನ ದುಂಡು ಕಂಸ ಹಾಕೋರಿ. ಯಾಕಂದ್ರೆ ಮಧ್ಯಾಂತರ ಚಿಹ್ನೆ ಮೈನಸ್ ಅದ. 3 2 6 1 2 8 3 ಮೈನಸ್ 4 1 4 1 3 7 4. ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಡ್ರಿ. ನೋಡ್ರಿ, 3 3 9 1 10 3 ಪ್ಲಸ್ 5 6 ಮೈನಸ್ 3 7 6 1 2 8 3 ಮೈನಸ್ 4 1 4 3 7 4. ಈಗ ಏನು ಮಾಡ್ತೀರಿ? 3 6 ಹೊರಗಿಟ್ಟು ಲಸ ತಕ್ಕೋತ್ ಕೂಡ್ತೀರಿ, ತೆಗಿಬೇಡ್ರಿ. ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತದ ನೋಡ್ರಿ. ಈಗ ಇದನ್ನು ತಗೋರಿ, ಇದನ್ನು ತಗೋರಿ. ಈಗ 3 6 ಒಳಗೆ ಯಾವ್ದು ಅಂಕಿ ದೊಡ್ಡದ? 6 ದೊಡ್ಡದ. 3 ಮಗ್ಯಾಗ 6 ಅದಲ್ಲ, ಇದೇ LCM. ತಕ್ಕೋತ್ ಕೂಡಬೇಡ್ರಿ. ಇಂಥ ಗಣಿತಗಳನ್ನು ಹಿಂದಿನ ಅನುಕೂಲ ನಂಬರ್ದಾಗ ಆಗಿರ್ತಾವು. ಬಾಯ್ಲೇನೆ ಲಸ ತೆಗೆದು ಬಿಡ್ತೀರಿ ನೀವು. ಹಿಂದಿನ ಅನುಕೂಲ ನಂಬರ್ ಕಲ್ಕೋತ ಈಗ ಏನು ಮುಂದೆ ಹೋಗ್ತದಲ್ಲ, ಅದನ್ನು ನೀವು ಉಲ್ಟಾ ರಿವರ್ಸ್ ಕಲ್ಕೋತ ಬಂದಾಗ ಈ ಗಣಿತಗಳು ಭಾಳ ಸರಳಾಗಿ ಬಿಡ್ತಾವ. ನೀವು ನೋಡ್ರಿ, 3 ಇದಕ್ಕೆ ಬಾಗ್ಸರಿ. 3 2 6 1 10 2 20 ಪ್ಲಸ್ 5 1 5 ಮಧ್ಯಾಂತರ ಚಿಹ್ನೆ ಮೈನಸ್. ಇದು ನೋಡಿ, 4ರ ಮಗ್ಯಾಗ 3 ಇಲ್ಲ, 3 ಮಗ್ಯಾಗ 4 ಇಲ್ಲ. ಇದ್ರ ಗುಂಡಲ ಲಸ ಹಚ್ಕೊಂಡು ಬಿಡ್ಬೇಕು. ನೋಡ್ರಿ ಹೆಂಗದ. ಈ 3 4 ಲಸ 2 ಹಿಂಗೆ ತೆಗೆದು ಮಾಡಬಾರ್ದು. ಯಾಕಂದ್ರೆ ನೀವು ಸೈನಿಕ್ ಸ್ಕೂಲ್ ನವೋದಯ ಹುಡುಗರು ಅಂದ್ರೆ ಹೆಂಗಿರ್ಬೇಕು? 3 4 4 3
ಆಮೇಲೆ ಇನ್ನೊಂದು, ಇದನ್ನು ಬಾಯಲ್ಲೇನೆ ಮಾಡ್ಲಿಕ್ಕೆ ಹೇಳ್ತೀನಿ ಖರೆ. ಏನು ಒಟ್ಟ ನೀವು ಲಸ ತೆಗಿಲಾರ್ದ ಡೈರೆಕ್ಟ್ ಆನ್ಸರ್ ಇಡ್ಲಿಕ್ಕೆ ಹಸ್ತದ ಖರೆ, ಆದರೆ ಗಣಿತ ಎಲ್ಲರಿಗೂ ತಿಳಿಬೇಕನ್ನೋ ಉದ್ದೇಶ ನಂದು. ಈಗ ಹೆಂಗ್ರಿ ಸರ್ ಅಂದ್ ನೋಡ್ರಿ, ಇಲ್ಲಿ ಒಂದೇ ಉದಾಹರಣೆ ತಗೋರಿ. ಈಗ 3 2 ಅದ. ಇದು 2 ಅದಂದ್ರೆ ಇಲ್ಲಿ 2 ಬಂದ್ರೆ 10 2 20, 3 ಒಂದಲೇ ಅಂದ್ರೆ 5 ಒಂದಲೇ ಇದೆ. ಹಿಂಗೆ ಡೈರೆಕ್ಟ್ ಮಾಡ್ಬೋದು ನಾವು ಗಣಿತಗಳು. ಈಗ ನೋಡ್ರಿ 4 8 ಅಲ್ಲ, ಇದನ್ನ ತಿಳ್ಕೊರಿ ನೀವು. ಈಗ ಏನದ ನೋಡ್ರಿ, ಈಗ ಇದಕ್ಕೆ ನೋಡ್ರಿ 4 8 ಎಷ್ಟು 32, 3 7 ಎಷ್ಟು 21, ಹಿಂಗೂ ಇಡ್ಬೋದು ನೋಡ್ರಿ. ಇನ್ನೊಂದ್ಸಲ ತೋರ್ಸಿ, 4 8 ಎಷ್ಟು 32 ನೋಡ್ರಿ, 8 4 32 ಬಂದದಿಲ್ಲ. 3 7 21 ಇಲ್ಲಿ. ಹಿಂಗೆ ಕೆಲವೊಂದೇ ಟ್ರಿಕ್ಸ್ಗಳನ್ನು ಹೇಳ್ತಿರ್ತೀವಿ, ಗೊಂದಲ ಹಿಡಿತದ ಆಮೇಲೆ. ಯಾಕಂದ್ರೆ ನೀವು ಹಿಂಗೆ ಕಲ್ತಿರ್ತೀರಿ, ಅದನ್ನು ತಿಳಿಸಿ ಆಮೇಲೆ ಹೇಳುತ್ತನ್ನ. 8 4 32 ಮೈನಸ್ 7 3 21 ನೋಡ್ರಿ. ಇದಕ್ಕೂ ಗುಣಾಕಾರ ಹಾಕೋರಿ. ಇದು ಹಾಕ್ಲಿಕ್ಕೂ ಬರ್ತದ, ಬಿಟ್ರೂ ಬರ್ತದ. ಸರಳ ತಿಳಿಬೇಕು ನಿಮಗೆ. 25 ಮೈನಸ್ 32ರಾಗ 21 ಆದರೆ ಎಷ್ಟಾಗ್ತದೆ? 11. ಇದು 11 12. ಈಗೇನು ಮಾಡ್ತೀರಿ? ಲಸ 6 12 ಲಸ ತಕ್ಕೋತ್ ಕೂಡಬಾರ್ದು. ಯಾಕಂದ್ರೆ ಇದರ ದೊಡ್ಡ ಅಂಕಿ ಯಾವುದು? 12 ಅದ. 6 ಮಂಕ್ಯಾಗ 12 ಅದ, ಇದರ ಲಸ 12 ಇಟ್ಕೊಂಡು ಬಿಡ್ರಿ. ಇಂಥ ಪದ್ಧತಿಯ ನಿಯಮಗಳನ್ನು ನಾ ಕಲಸಾಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ನೋಡ್ರಿ, ಈಗ 6 2 ಆಮೇಲೆ 12 1 25 2 50, 11 1 11, 10ರಾಗ 1 ಆದ್ರೆ 9, 10ರಾಗ 1 ಆದ್ರೆ 9, 5ರಾಗ 2 ಆದ್ರೆ 3. ಈಗ ನೋಡಿ, ಈಗ ಸದ್ಯ 3 4 3 1 3 3 ಬರೋಬ್ಬರಿ ಎಷ್ಟು? 13 4 ಬಂತು. ಇದನ್ನ ಮಿಶ್ರ ಭಿನ್ನ ರಾಶಿ 4 3 12, 4 3 12, 1 4 ಬಂತಿದ್ರು. ಎಷ್ಟು ಬಂತು? 3 ಪೂರ್ಣಾಂಕ 1 4. 3 ಪೂರ್ಣಾಂಕ 1 4 ಆನ್ಸರ್ ಬಂದದ. ಉತ್ತರ ಸಂಖ್ಯೆ ಯಾವ್ದಾತ್ ನೋಡ್ರಿ. ಈಗ ಉತ್ತರ ಸಂಖ್ಯೆ 1 4, ಉತ್ತರ ಸಂಖ್ಯೆ ಡಿ ನೋಡ್ರಿ. ಆಮೇಲೆ ಈಗ ಇನ್ನೊಂದು, ಈ ಗಣಿತವನ್ನು ನಾ ತಿಳಿಸ್ಯಾಗ ಇನ್ನೊಂದ್ಸಲ ತಿಳಿಸಿ ಹೇಳುವಂಥ ಮೆಥಡ್ ಒಂದು ಬೇರೆ ಇರ್ತದ ನೋಡ್ರಿ. ಲಕ್ಷ್ಯ ಕೊಟ್ಟು ನೋಡ್ರಿ. ಯಾಕಂದ್ರೆ ಈಗಂತೂ ಈ ರೀತಿ ನೀವು ಕಲ್ಕೊಂಡ್ರಿ. ಈಗ ಇದನ್ನಂತೂ ತಿಳ್ಕೊಂಡ್ರಿ. ಈಗ ಚೆನ್ನಾಗಿ ಫೇರ್ದ ಬರ್ಕೊರಿ.